ಬೆಚ್ಚ ಬಿದ್ಬಿಟ್ಟೆ ನಾನು. ರುದ್ರಾಕ್ಷಿ ಮಾಲೆ ಸಿಕ್ತಾ? ಇಲ್ಲ, ಕೋಣೆನಲ್ಲಿ ಹುಡುಕ್ತೆ, ಡಬ್ಬದಲ್ಲಿ ಹುಡುಕ್ತೆ, ಚೀಲದಲ್ಲೂ ಹುಡುಕ್ತೆ, ಎಲ್ಲೂ ಇಲ್ಲ. ಅದ್ ಸರಿ, ರುದ್ರಾಕ್ಷಿ ಮಾಲೆ ಬಿಟ್ಟು ಇಲ್ಲಿ ಬರೀ ಈ ತರ ದೆವ್ವಗಳೇ ಓಡಾಡ್ತಾ ಇದಾವೆ. ಮಹಡಿ ಮೇಲೆ ಒಂದು ಕೋಣೆ ಇದೆ, ಅಲ್ಲಿ ಇರ್ಬೋದೇನೋ, ಹೋಗ್ಬಿಟ್ಟು ನೋಡು. ಸರಿ. ಓ, ನೀವು ಡಾಕ್ಟ್ರೇ, ನಮ್ಮಪ್ಪ ಹೇಗಿದ್ದಾರೆ ಈಗ? ನೀವೇ ನೋಡ್ತಾ ಇದ್ದೀರಲ್ಲ, ಎದರ ಅವಶ್ಯಕತೆ ಏನಿಲ್ಲ. ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಪಟ್ಟು ಹಾಕಿದ್ದೀವಿ. ನೀವು ಇವತ್ತೇ ಮನೆಗೆ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೇ, ಇವತ್ತೇ ಕರ್ಕೊಂಡು ಹೋಗ್ಬಿಡ್ತೀವಿ. ನಾನು ಇವತ್ತೇ ಡಿಸ್ಚಾರ್ಜಿಗೆ ಬರೀತೀನಿ, ಕರ್ಕೊಂಡು ಹೋಗಿ. ನೀವು ಹೋಗಬೇಕಾದ್ರೆ ಔಷಧಿ ಮಾತ್ರೆ ಬರ್ಕೊಡ್ತೀನಿ, ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡೋದನ್ನ ಮರಿಬೇಡಿ, ಸರಿನಾ? ಆಯ್ತು ಡಾಕ್ಟ್ರೇ, ನಮಸ್ಕಾರ. ನಮಸ್ಕಾರ. ನಿಧಾನ ಬನ್ನಿಯಪ್ಪ, ನಿಧಾನ. ನಿಧಾನ. ಕುಡಿಯಕ್ಕೆ ನೀರು ಬೇಕಾ? ಬೇಡಪ್ಪ. ಸತ್ಯ ಬಂದ್ರಲ್ಲ, ಎಲ್ಲ ದೇವ್ರದೇ, ಇಷ್ಟಲ್ಲೇ ಮುಗೀತು ನೋಡಿ. ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಮಗೆ ಹೀಗಾಗಿದ್ದನ್ನು ಕೇಳಿ ನಾನು ತುಂಬ ಹೆದರಿಬಿಟ್ಟಿದ್ದೆ. ಆದರೆ ಆ ಮಹಾತಾಯಿ ನಿಮ್ಮನ್ನು ಕಾಪಾಡಿದ್ಲು. ಅದಕ್ಕೆ ನೀವೀಗ ಆಸ್ಪತ್ರೆಯಿಂದ ಗುಣಮುಖರಾಗಿ ಮನೆಗೆ ಬಂದಿದ್ದೇ ಸಾಕ್ಷಿ. ಹೌದಮ್ಮ, ನನ್ನ ಕತೆ ಮುಗಿದೇ ಹೋಯ್ತು ಅಂದ್ಕೊಂಡಿದ್ದೆ. ಎಲ್ಲ ಅಮ್ಮನವ್ರ ದಯೆ. ನಾನು ಉಳಿದಿದ್ದೆ ದೊಡ್ಡ ಪವಾಡ ಆಗೋಯ್ತು. ಈಗಲೂ ನನಗೆ ಆ ಗಾಬರಿಯಿಂದ ಈಚೆ ಬರಕ್ಕೆ ಆಗ್ತಾನೆ ಇಲ್ಲಮ್ಮ. ನೋಡಿ, ಹಾಗೆಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ಕೊರಗಬೇಡಿ. ಆಗಿದ್ದಾಗೋಯ್ತು, ದೇವ್ರಿದ್ದಾನೆ. ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನು ಹೋಗಿ ಕುಡಿದು ಕಾಫಿ ತಗೊಂಬರ್ತೀನಿ. ಮಾವ, ನೀವೇನು ಸಂಕೋಚ ಪಟ್ಕೋಬೇಡಿ. ನಿಮ್ಮನ್ನ ಆರೈಕೆ ಮಾಡೋಕ್ಕೆ ರಶ್ಮಿ ಇದ್ದಾಳೆ, ನಾನಿದ್ದೀನಿ. ಅಜ್ಜಿನ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ನೀವು ಊಟ ತಿಂಡಿ ಚೆನ್ನಾಗಿ ಮಾಡಿ ಔಷಧಿ ಮಾತ್ರೆ ತಗೊಂಡು ಬೇಗ ಹುಷಾರಾಗಿ ಮೊದಲಿನಾಗೆ ಆಗಿ. ಆಯ್ತಪ್ಪ, ಹಾಗೆ ಆಗಲಿ. ರಶ್ಮಿ,
ಔಷಧಿಗಳನ್ನ ತೊಗೊಂಡು ಮರ್ತ್ಬಿಟ್ಟಿದೀವಿ. ಇಲ್ಲ ರೀ, ಆ ಔಷಧಿಗಳು ಯಾವುದೋ ಆಸ್ಪತ್ರೆನಲ್ಲಿ ಸಿಕ್ಲಿಲ್ಲ. ಹೊರಗಡೆ ತಗೊಂಡ್ರಾಯ್ತು ಅಂತ ಹಾಗೆ ಬಂದೆ. ಈಗೆಲ್ಲಾದ್ರೂ ಹೋಗಿ ತಗೋಬೇಕಲ್ಲ ಅದನ್ನ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ಪಟ್ನಕ್ಕೆ ಹೋಗಿ ತಗೋಬರ್ತೀನಿ. ನಾನು ಹೋಗ್ಬರ್ತೀನಿ. ಲೋ ಬಂಗಾರಿ, ಅಜ್ಜಿ. ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ಕಾಫಿ ಕುಡ್ದೆ ಹೋಗು. ಅಜ್ಜಿ, ನಾನು ಬೇಗ ಹೋಗಿ ಔಷಧಿ ತರಬೇಕು. ನಾನು ಇನ್ನು ಬರ್ತೀನಿ. ಕುಡ್ದು ಹೋಗು. ನಾನು ಪಟ್ಟಣದಲ್ಲಿ ಕುಡ್ಕೋತೀನಿ ಅಜ್ಜಿ. ನಾನು ಹೋಗ್ಬರ್ತೀನಿ. ಅವನು ಯಾವಾಗ್ಲೂ ಹೀಗೆ. ನೀವು ತಗೊಳ್ಳಿ. ಅಮ್ಮ, ನಿಮಗೆ ತುಂಬ ತೊಂದರೆ ಆಯ್ತಮ್ಮ. ಹಾಗೆಲ್ಲ ಅನ್ಕೋಬೇಡಿ, ನೀವು ಕಾಫಿ ಕುಡೀರಿ ಮೊದಲು. ನೋಡಿ, ನನ್ನ ಮಾತು ಕೇಳಿ. ಆ ಹುಡುಗಿನ ಆಚೆ ಹಾಕ್ಬೇಡಿ. ಇವಳು ನಮ್ಗೆ ಸಹಾಯ ಮಾಡಕ್ ಬಂದಿದ್ದಾಳೆ. ಆ ಹೇಮನಾಥನ್ ಮಾತಿಗೆ ಕಟ್ಬಿಡ್ಬೇಡಿ. ಅವನೊಬ್ಬ ನೀಚ. ಇಲ್ಲ, ಅವರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರ ಮಾತು ಕೇಳಿಲ್ಲ ಅಂದ್ರೆ ನಮ್ಮನ್ನ ಬಿಡುಗಡೆ ಮಾಡೋದಿಲ್ಲ. ನಾನು ನಿಮ್ಮ ಮಾತು ಕೇಳೋದಿಲ್ಲ. ಆಚೆ ಹೋಗು. ಇಲ್ಲ, ನನ್ನ ಮಾತು ಕೇಳಿ. ಆ ಹೇಮನಾಥ ಮಹಾನೀಚ. ಅವನ ಆವತ್ತಿಂದ ನಮ್ಗೆ ವಂಚನೆ ಮಾಡ್ತಾನೆ ಬಂದಿದ್ದಾನೆ. ಈ ರುದ್ರಾಕ್ಷಿ ಮಾಲನೆ ಹಿಡ್ಕೊಂಡು ಅವನು ತನ್ನ ಸ್ವಾರ್ಥಕ್ಕಾಗಿ ನಮ್ಮನ್ನ ಬಳಸ್ಕೊತಾ ಇದ್ದಾನೆ. ನಮ್ಮನ್ನ ಅವನ ಅಡಿಯಾಳಾಗಿ ಮಾಡ್ಕೊತಾ ಇದ್ದಾನೆ. ಅವನನ್ನ ನಾವು ಸುಮ್ಮನೆ ಬಿಡಬಾರ್ದು. ಈ ರುದ್ರಾಕ್ಷಿ ಮಾಲನೆ ಅವನ ಶಕ್ತಿ. ಅವನಿಗೆ ಆ ಶಕ್ತಿನೇ ಇಲ್ಲ ಮಾಡ್ಬಿಟ್ರೆ ನಮ್ಮನ್ನೆಲ್ಲ ಅವನು ಏನ್ ಮಾಡಕ್ ಸಾಧ್ಯ? ಹಿರಣ್ಮಯಿ ನಮ್ಮನ್ನ ಕಾಪಾಡಕ್ ಬಂದಿದ್ದಾಳೆ. ಅವಳು ಸಹಾಯ ಮಾಡಿ, ದಯವಿಟ್ಟು ಅವಳನ್ನ ಆಚೆ ಕಳಿಸ್ಬೇಡಿ. ನಿಮ್ಮ ಮಾತು ಮೇಲೆ ನಿಮಗೆ ನಂಬಿಕೆ ಇಲ್ಲ. ಗುರಿಗೆ ನಮ್ಮ ಸುಮ್ಮನೆ ಬರೋದಿಲ್ಲ. ಕೃಷ್ಣವೇಣಿ, ಕಾಪಾಡು ನನ್ನನ್ನ! ಕೃಷ್ಣವೇಣಿ, ಕಾಪಾಡು! ಬಿಡಿ ನನ್ನನ್ನ! ಹಿರಣ್ಮಯಿ, ನಿನ್ ಕೈಯಲ್ಲಿರೋ ರುದ್ರಾಕ್ಷಿ ಮಾಲನ ಆತ್ಮಗಳಿಗೆ ತೋರಿಸೋದು. ಎದುರ್ಕೊಂಡು ಓಡಾಡ್ತಾರೆ.
ಭಲೆ ಭಲೆ ಮೆಚ್ಚಿದೆ ಮೆಚ್ಚಿದೆ ನಿನ್ನನ್ನ. ಅದು ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಆತ್ಮಗಳನ್ನ ಚೆನ್ನಾಗಿ ಎದುರಿಸ್ತೀಯ. ಏ ಹೇಮನಾಥ, ಈಗ ನೀನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರುದ್ರಾಕ್ಷಿ ಮಾಲೆ ನನ್ನ ಕೈಯಲ್ಲಿದೆ. ಇದನ್ನ ಇಟ್ಕೊಂಡೆ ತಾನೆ ನೀನೆಲ್ಲಾರನ್ನೂ ಹೆದರ್ಸ್ತಾ ಇದ್ದಿದ್ದು. ಆದ್ರೆ ಈಗ ನೀನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತನ್ನ ಯಾರು ಕೇಳೋದಿಲ್ಲ. ನಿನ್ನ ಆತ್ಮಗಳು ನಿನಗೆ ತಲೆ ಬಾಗೋದಿಲ್ಲ. ನನ್ನ ಕೋಣೆಯಿಂದ ರುದ್ರಾಕ್ಷಿ ಮಾಲೆನ ಕದ್ದು ಈಗ ನನ್ನ ವಿರುದ್ಧನೇ ತಿರುಗಿ ಬೀಳ್ತಾ ಇದೀಯಾ? ನೀನು ಯಾರೋ ಸಾಮಾನ್ಯದವಳಲ್ಲ ಬಿಡು. ಆದ್ರೆ ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಯಾಕೆ ಗೊತ್ತಾ? ನನ್ನ ನೀನು ದಡ್ಡ ಅನ್ಕೊಂಡಿದ್ದೀಯ? ಆ ರುದ್ರಾಕ್ಷಿ ಮಾಲೆನ ಎಲ್ಲಂದ್ರಲ್ಲಿ ಬಿಟ್ಟು ಹೋಗೋಕೆ ನಂದೇನು ತಲೆ ಕೆಟ್ಟಿದೆ ಅನ್ಕೊಂಡಿದ್ದೀಯನು? ನನ್ನ ಅಸ್ತಿತ್ವ, ನನ್ನ ಅಧಿಕಾರ, ನನ್ನ ದರ್ಪ ಅದೆಲ್ಲ ಇರೋದೇ ರುದ್ರಾಕ್ಷಿ ಹಾರದಾಗ. ಅಂಥದ್ರಲ್ಲಿ ಆ ರುದ್ರಾಕ್ಷಿ ಹಾರನ ಅಷ್ಟು ಸುಲಭವಾಗಿ ಬೇರೆಯವ್ರ ಕೈಗೆ ಸಿಗೋ ಹಾಗೆ ಇಟ್ಬಿಡ್ತೀನ? ನಿನ್ನ ಕೋಣೆಯಲ್ಲೇ ತಂದಿದೆಯಲ್ಲ ರುದ್ರಾಕ್ಷಿ ಮಾಲೆನ, ಅದು ಅಸಲಿ ಅಲ್ಲ, ನಕಲಿ ನಕಲಿ. ನಕಲಿನಾ? ಇನ್ನೇನು ಅಸಲಿ ಅನ್ಕೊಂಡಿದ್ದೀಯಾ? ನೀನು ಸುಳ್ಳು ಹೇಳ್ತಾ ಇದ್ಯಾ. ಇದೇ ಅಸಲಿ. ಅಯ್ಯೋ ಹುಚ್ಚ ಹುಡುಗಿ, ಅಸಲಿ ರುದ್ರಾಕ್ಷಿ ಮಾಲೆ ಇದು. ನಿನಗೊಂದು ವಿಷಯ ಗೊತ್ತಾ? ಅಸಲಿ ಯಾವತ್ತಿದ್ರೂ ನನ್ನ ಹತ್ರನೇ ಇರುತ್ತೆ. ಅದು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆ ನಕಲಿ ರುದ್ರಾಕ್ಷಿ ಮಾಲೆಯಿಂದ ಏನು ನಡೆಯೋದಿಲ್ಲ. ಆತ್ಮಗಳನ್ನು ಬಿಡು, ಯಾವ ವಸ್ತು ಕೂಡ ಜಗ್ಗೋದಿಲ್ಲ. ಎಲ್ಲ ನಡೆಯೋದು ಈ ಅಸಲಿ ರುದ್ರಾಕ್ಷಿ ಮಾಲೆಯಿಂದ. ಅಪ್ಪ, ಇದನ್ನೆಲ್ಲ ನೀವ್ಯಾಕೆ ಮಾಡ್ಕೊಳಕ್ ಹೋಗ್ತಿದ್ದೀರಾ? ನನ್ನನ್ನು ಕರೆಯೋದಲ್ವಾ? ಅಲ್ಲಮ್ಮ, ನಿನಗೆ ಈ ಮನೆಯಲ್ಲಿ ಸಾಕಷ್ಟು ಕೆಲಸ ಇರುತ್ತೆ. ಮತ್ತೆ ನಾನು ಕೂಗಿ ಯಾಕಮ್ಮ ತೊಂದರೆ ಕೊಡೋದು ಅಂತ ನಾನೇ ಸರಿ ಮಾಡ್ಕೋತಾ ಇದ್ದೀನಮ್ಮ. ಇಲ್ಲ, ಇವತ್ತು ಹಾಸ್ಕೊಂಡಿದ್ದೀರಾ, ಇನ್ಮೇಲೆ ಇಂಥ ಕೆಲಸ ನೀವು ಮಾಡೋದಕ್ಕೆ ಹೋಗ್ಬಾರ್ದು. ಸರಿ ಅಮ್ಮ. ನನಗೇನು ತೊಂದರೆ ಇಲ್ಲ, ನನ್ನನ್ನು ಕರೀರಿ, ಪರವಾಗಿಲ್ಲ. ಆಗ್ಲಮ್ಮ. ಈಗ ನೀವೀಗ ಕೂತ್ಕೊಳ್ಳಿ. ರಶ್ಮಿ, ನಿನ್ನ ಹತ್ರ ಯಾವ್ದಾರ ಮಾತ್ರೆ ಇದ್ರೆ ಕೊಡಮ್ಮ. ಯಾಕೋ ತಲೆ ಸಿಡಿತಾ ಇದೆ. ಬಂಗಾರಿನೂ ಇನ್ನೂ ಬರಲಿಲ್ಲ, ಮಾತ್ರೆ ತರಕ್ಕೆ ಹೋದವನು. ಅಪ್ಪ, ಹಾಗೆಲ್ಲ ಯಾವ್ದ್ಯಾವ್ದೋ ಮಾತುಗಳನ್ನ ತಗೊಳ್ಳೋ ಹಾಗಿಲ್ಲ. ಡಾಕ್ಟರ್ ಹೇಳಿರೋ ಮಾತುಗಳನ್ನೇ ತಗೋಬೇಕು. ಅದನ್ನೇ ಅಲ್ವಾ ಅವ್ರು ತರೋದಕ್ಕೆ ಹೋಗಿರೋದೀಗ. ಬರ್ತಾರೆ. ಎಷ್ಟೊತ್ತಾಯ್ತು, ಇವ್ರಿನ್ನೂ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ ಇವರು, ಇನ್ನೂ ಯಾಕೆ ಬಂದಿಲ್ಲ? ರಶ್ಮಿ, ರಶ್ಮಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಪಟ್ಟಣಕ್ಕೆ ಹೋಗಿರೋದಲ್ವಾ, ಬರ್ತಾನೆ ಬಿಡು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ರಶ್ಮಿ, ಬಂಗಾರಿ ಬನ್ನ? ಇಲ್ಲ ಅಜ್ಜಿ, ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಪಟ್ಟಕ್ಕೋಗಿ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಾಗಿತ್ತಲ್ಲ.
ಲಕ್ಷ್ಮಿ ಒಂದು ಕೆಲಸ ಮಾಡಮ್ಮ, ನೀನು ನಿಮ್ಮ ಅಪ್ಪ ನೋಡ್ಕೋತೀರು, ನಾನು ಬಂಗಾರಿ ಎಲ್ಲಿದ್ದೇನೆ ಅಂತ ನೋಡಿ ಹುಡುಕೆ ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ ಅಜ್ಜಿ, ನೀವು ಎಲ್ಲಿ ಹೋಗ್ತೀರಾ? ಅವ್ರನ್ನ ಎಲ್ಲಿ ಅಂತ ಹುಡುಕ್ತೀರಾ? ಮೊದಲೇ ಮಂಡಿ ನೋವು ಅಂತೀರಿ ಬೇರೆ. ನೀವು ಅಪ್ಪನ ನೋಡ್ಕೋತಾರಿ, ನಾನು ಇವ್ರು ಎಲ್ಲಿದ್ದಾರೆ ಅಂತ ನೋಡಿ ಕರ್ಕೊಂಬರ್ತೀನಿ. ಬೇಡಮ್ಮ, ನೀನು ಮನೇಲೇ ಇದ್ದು ನಿಮ್ಮ ಅಪ್ಪನ ನೋಡ್ಕೋ. ಅವ್ರಿಗೆ ನಿನ್ನ ಸಹಾಯ ಬೇಕಾಗತ್ತೆ. ನನಗೆ ಮನೆ ನಿನ್ನೇನು ಕೆಲಸ, ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಬೇಡ ಅಜ್ಜಿ, ಅಪ್ಪಂಗೆ ಏನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿಟ್ಟಿದ್ದೀನಿ. ಸುಮ್ಮನೆ ನೀವ್ಯಾಕೆ ಹೊರಗೆ ಹೋಗ್ತೀರಿ? ಸುಸ್ತಾಗುತ್ತೆ ಬೇರೆ ನಿಮಗೆ. ನಾನೇ ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಆಯ್ತಮ್ಮ, ಹುಷಾರಾಗಿ ಹೋಗ್ಬಾ. ಸರಿ ಅಜ್ಜಿ. ಏ ಆತ್ಮಗಳೇ, ಈ ಹುಡುಗಿ ಕೈಯಲ್ಲಿರೋದು ನಕಲಿ ರುದ್ರಾಕ್ಷಿ, ಅದಕ್ಕೆ ಯಾಕೆ ಹೆದರ್ಕೊತೀರೋ? ಬನ್ನಿ. ಮತ್ತು ಈ ಹುಡುಗಿನ ಎತ್ತಿ ಆಚೆ ಬಿಸಾಕಿ. ಇಲ್ಲ ಇಲ್ಲ ಇಲ್ಲ, ಈ ಹುಡುಗಿನ ನಾನು ಏನು ಮಾಡೋದು ಬಿಡೋದಿಲ್ಲ. ಓ, ನೀನು ಮತ್ತೆ ಬಂದ? ನೀನು ಇವಳ ಕಾಪಾಡ್ತೀಯ? ಮೊದಲು ನಿನ್ನನ್ನು ನೀ ಕಾಪಾಡ್ಕೋ. ನಿನಗೆ ಏನ್ ಮಾಡ್ತೀನಿ ನೋಡ್ತಿರೋ. ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇದೀಯಾ? ನೋಡಲ್ಲಿ. ಏ ಆತ್ಮಗಳೇ, ಏನ್ ನೋಡ್ತಾ ಇದ್ದೀರಿ? ನಾನು ಆ ಆತ್ಮನ ಬಂಧನ ಮಾಡಿದ್ದಾಯ್ತು. ಇನ್ನು ಇವಳನ್ನು ಎತ್ಕೊಂಡು ಹೋಗಿ ಕೊನೆಗೆ ಹಾಕಿ ನಾನು ಅವಳ ಜೊತೆ ಮಾತಾಡಬೇಕು.